ಹಾಯ್ ಗೈಸ್, ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ನಾನಿವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ದೆ. ಅಲ್ಲಿಂದನೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ನಾನಿವತ್ತು ಈ ಥರ ರೆಡಿ ಆಗಿದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಓಕೆ, ಇಸ್ಕಾನ್ ಟೆಂಪಲ್ಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು. ನಾನು ಇವಾಗ ಬಸ್ಸಲ್ಲಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ನಿಯರ್ ಇದ್ದೀನಿ. 5-10 ಮಿನಿಟ್ಸಲ್ಲಿ ರೀಚ್ ಆಗ್ತೀನಿ ಗೈಸ್. ಟೆಂಪಲ್ ಹತ್ರ ಬಂದೆ. ಮೈನ್ ಎಂಟ್ರೆನ್ಸ್ಗೆ ಒಳಗಡೆ ಹೋಗ್ಬಿಟ್ಟು ಬ್ಯಾಗೆಲ್ಲ ಸ್ಕ್ಯಾನ್ ಮಾಡಿಸ್ಬೇಕು. ಇವಾಗ ಬ್ಯಾಗೆಲ್ಲ ಸ್ಕ್ಯಾನ್ ಮಾಡಿಸ್ದೆ. ಆ್ಯಂಡ್ ಕ್ಲಾಕ್ ರೂಮ್ ಅಂತ ಕೂಡ ಇದೆ, ಅದು ಫ್ರೀ ಇರುತ್ತೆ. ಏನಾದರೂ ಲಗೇಜ್ ಇದ್ದರೆ ನೀವು ಅದರಲ್ಲಿ ಇಡ್ಬೋದು. ಹಾಗೆ ಸ್ವಲ್ಪ ಮುಂದೆ ಹೋದರೆ ಸ್ಲಿಪ್ಪರ್ಸ್ ಎಲ್ಲ ಬಿಡಬೇಕು. ಇಲ್ಲಿ ಒಳಗಡೆ ಹೋಗೋ ಮುಂಚೆ ಸ್ಲಿಪ್ಪರ್ಸ್ ಎಲ್ಲ ಬಿಡೋದಕ್ಕೆ ಇಲ್ಲಿ ಒಂದು ಕೌಂಟರ್ ಇದೆ, ಫುಟ್ವೇರ್ ಕೌಂಟರು. ಅದು ಪರ್ ಪೈರು 5 ರೂಪೀಸ್ ತಗೊತಾರೆ. ಇಲ್ಲಿ ಪೇ ಮಾಡಿಬಿಟ್ಟು ಒಂದು ಚೀಲ ಕೊಡ್ತಾರೆ. ಅದರಲ್ಲಿ ಈ ಥರ ಸ್ಲಿಪ್ಪರ್ಸ್ ಹಾಕ್ಬಿಟ್ಟು ಅವ್ರಿಗೆ ಕೊಡಬೇಕು. ಟೋಕನ್ ಇರುತ್ತೆ, ವಾಪಸ್ ಬರುವಾಗ ಇಸ್ಕೋಬೇಕು. ಇಲ್ಲಿ ನೋಡ್ಬೋದು ಫ್ರೀ ಫುಟ್ವೇರ್ ಸ್ಟ್ಯಾಂಡ್ ಅಂತ. ಇದು ಫ್ರೀ ಇರುತ್ತೆ, ಏನು ಪೇ ಮಾಡೋಂಗಿಲ್ಲ. ನಾನು ಇಲ್ಲಿ ಸ್ಲಿಪ್ಪರ್ಸ್ ಬಿಟ್ಬಿಟ್ಟು ಮುಂದೆ ಹೋದೆ. ಕೈ ಕಾಲು ತೊಳ್ಕೊಂಡ್ಬಿಟ್ಟು ದರ್ಶನ ಮಾಡೋದಕ್ಕೆ ಕ್ಯೂಗೆ ಒಳಗಡೆ ಹೋದೆ. ಇಲ್ಲಿ ಮೆಟ್ರೋನು ಎಲ್ಲ ಕಾಣಿಸ್ತಾ ಇದೆ, ನೋಡಬಹುದು ನೀವು. ಇಲ್ಲಿ ಇಸ್ಕಾನ್ ಟೆಂಪಲ್ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ನನಗೆ ಮೆಟ್ರೋಲ್ಲಿ ಹೋಗಬೇಕಾದ್ರೆ ಇಸ್ಕಾನ್ ಟೆಂಪಲ್ ಕಾಣುತ್ತಲ್ವ, ಆ ವ್ಯೂ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಟೆಂಪಲ್ ಎಂಟ್ರೆನ್ಸಿಗೆ ಬಂದೆ ನಾನು. ಸ್ವಲ್ಪ ಸ್ಟೆಪ್ಸ್ ಹತ್ಬೇಕಾದ್ರೆ ಇಲ್ಲೆಲ್ಲ ಫೋಟೋಸ್ ತಗೊತಾ ಇದ್ದರು. ಹಾಗೆ ಒಳಗೋದೆ. ಇವತ್ತು ಸಂಡೇ ಆದ್ದರಿಂದ ಸ್ವಲ್ಪ ಜನ ಇದ್ದರು. ಹಾಗಾಗಿ ದರ್ಶನ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊತು ನನಗೆ. ಹಾಗೆ ಇಲ್ಲಿ ಮುಂದೆ ಬಂದರೆ ಇಲ್ಲಿ ಹಣ್ಣು ಕಾಯಿ ಇರುತ್ತೆ. ನೀವು ಹಣ್ಣು ಕಾಯಿ ತೊಗೊಂಡು ಹೋಗ್ಬೋದು ಪೂಜೆ ಮಾಡಿಸೋರಿದ್ರೆ. ಇಲ್ಲಿ ಎಂಟ್ರಿ ಆಗಿಬಿಟ್ಟು ಇಲ್ಲಿ ಎಕ್ಸಿಟ್ ಆದೆ. ಇಲ್ಲಿ ಬೋರ್ಡ್ ಹಾಕಿದರೆ 108 ಟೈಮ್ಸು ಸ್ಟೆಪ್ಸ್ ಹತ್ತುವಾಗ ಹರೇ ಕೃಷ್ಣ ಮಂತ್ರ ಹೇಳ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಅಂತ ನಾನು ಕೂಡ ಅದನ್ನೇ ಫಾಲೋ ಮಾಡಿಕೊಂಡು ಹೊರಟೆ. ಒಳಗಡೆ ಮೇಯ್ನ್ ಟೆಂಪಲ್ ದರ್ಶನದ ಕ್ಯೂ ಅಲ್ಲಿ ನಿಂತಿದ್ದೆ. ನಾನು ಒಬ್ಬಳೇ ಬಂದಿದ್ದ ಕಾರಣ ಯಾರೋ ಫೋಟೋ ತಗೊತಾ ಇದ್ರು. ಅವ್ರ ಹತ್ರ ಒಂದೇ ಒಂದು ಫೋಟೋ ಕ್ಲಿಕ್ ಮಾಡಿಸ್ಕೊಂಡು ಹೊರಟೆ. ಟೆಂಪಲ್ ಒಳಗಡೆ ಬಂದೆ, ದರ್ಶನ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಅನಿಸ್ತು. ಹಾಗೆ ಮುಂದೆ ಬಂದೆ. ಇಲ್ಲಿ ನೋಡಬಹುದು ನೀವು, ಇವರೇ ಫೌಂಡರ್ ಆಫ್ ಇಸ್ಕಾನ್ ಟೆಂಪಲ್ಲು. ಅಲ್ಲಿ ಕೂಡ ನಮಸ್ಕಾರ ಹಾಕ್ಕೊಂಡು ಬಂದು ಇಲ್ಲಿ ಹಾಲಲ್ಲಿ ಎಲ್ಲರ ಜೊತೆ ನಾನು ಕೂಡ ಕೂತ್ಕೊಂಡೆ. ಸ್ವಲ್ಪ ದೇವ್ರನ್ನ ನೋಡಿಕೊಂಡು ಸ್ವಲ್ಪ ಪ್ರಾರ್ಥನೆ ಮಾಡ್ಕೊಂಡು ಕೂತೆ. ಭಜನೆ ಎಲ್ಲ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಅನಿಸ್ತು. ಅದೆಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಕೆಳಗಿಳಿದು ಹೋದೆ. ಅಲ್ಲಿ ಪ್ರಸಾದ ಎಲ್ಲ ಮಾರ್ತಾಯಿದ್ರು. ನಾನು ಕೂಡ ಮನೆಗೆ ಸ್ವಲ್ಪ ಪ್ರಸಾದ ತಗೊಂಡೆ ಮನೆಗೆ ಅಂತ ಹೇಳಿ. ಇಲ್ಲಿ ಮುಂದೆ ಬಂದೆ. ಮಾನವ ಯಾವ ಥರದ್ರಿಂದ ಯಾವ ಥರದಕ್ಕೆ ಚೇಂಜ್ ಆಗ್ತಾ ಇರ್ತಾನೆ ಅಂತ ಎಲ್ಲ ಹೇಳಿ ಇಲ್ಲಿತ್ತು. ಹೇಳ್ತಾರಲ್ವ, ಮಾನವ ಮೂಳೆ ಮಾಂಸದ ತಡಿಕೆ ಅಂತೇಳಿ. ಹಾಗೆ ಇಲ್ಲಿ ಆತ್ಮದ ದೇಹಾಂತರ ವಾಸ ಎಲ್ಲ ಹೇಗೆ ಅಂತೇಳಿ ಹಾಕಿದರು. ಅದನ್ನೆಲ್ಲ ಓದ್ಕೊಂಡು ಹಾಗೆ ಮುಂದೆ ಬಂದೆ. ಇಲ್ಲಿ ಇದು ಬುಕ್ಸ್ ಇಟ್ಕೊಳ್ಳೋ ಅಂಥದ್ದು ಇದನ್ನು ಮಾರ್ತಾಯಿದ್ರು. ನಾನು ಹಾಗೆ ಮುಂದೆ ಬಂದಾಗ ಇಲ್ಲಿ ಮಾಲ ಎಲ್ಲ ಇತ್ತು. ನಾನು ತುಳಸಿ ಮಾಲ ತಗೊಂಡೆ ಒಂದು. ನನಗೆ ತುಳಸಿ ಮಾಲ ತುಂಬ ಇಷ್ಟ ಆಗುತ್ತೆ, ಒಂಥರ ಹಾಕ್ಕೊಂಡ್ರೆ ಪೀಸ್ಫುಲ್ ಅನಿಸುತ್ತೆ ಅಂತ. ಆಮೇಲೆ ಹಾಗೆ ಮುಂದೆ ಬಂದೆ. ಇಲ್ಲಿ ಟೆಂಪಲ್ ಕಟ್ಟುವಾಗ ಯಾವ್ಯಾವ ಥರ ಸ್ಟೇಜಸ್ ಇತ್ತು ಅಂತೆಲ್ಲ ಫೋಟೋ ಹಾಕಿದ್ರು. ಮುಂಚೆ ಬೆಟ್ಟ ಇತ್ತು, ಅದಾದಮೇಲೆ ಇವಾಗ ಟೆಂಪಲ್ಲು ಯಾವ ಥರ ಕಟ್ಟಿದ್ರು, ಯಾವಾಗ ಅದನ್ನು ಸ್ಟಾರ್ಟ್ ಮಾಡಿದ್ದು, ಟೆಂಪಲ್ಲು ಮತ್ತು ದೇವ್ರನ್ನ ಯಾವಾಗ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಹಾಕಿದ್ರು. ಅದನ್ನೆಲ್ಲ ನೋಡಿಕೊಂಡು ಮುಂದೆ ಹೋದೆ. ಇಲ್ಲಿ ಡೊನೇಷನ್ಸ್ ಎಲ್ಲ ಕೊಡೋರು ಕೊಡ್ತಾಯಿದ್ರು ಅನ್ನದಾನ ಮಾಡೋದಕ್ಕೆ. ಹಾಗೆ ಮುಂದೆ ಬಂದರೆ ಇನ್ನೂ ತುಂಬ ಸ್ಟಾಲ್ಸ್ ಥರ ಇತ್ತು. ಬ್ಯಾಗ್ಸು ಆ್ಯಂಡ್ ಯಾವ ಮಾಲಗಳೆಲ್ಲ ಮಾರ್ತಾಯಿದ್ರು. ಆ್ಯಂಡ್ ಕೃಷ್ಣನ ಡ್ರೆಸ್ಸು ಆ ಥರ ಎಲ್ಲ ಮಾರ್ತಾಯಿದ್ರು. ಆ್ಯಂಡ್ ತಿನ್ನೋದು ಕೂಡ ಇಲ್ಲಿ ಎಲ್ಲ ಏನೇನೋ ಸಮೋಸ, ಗೋಬಿ ಮತ್ತು ಸ್ವೀಟ್ಸ್ಗಳು ಎಲ್ಲ ತುಂಬ ಇತ್ತು. ಅದೆಲ್ಲ ಮುಗಿಸ್ಕೊಂಡು ಮುಂದೆ ಬಂದೆ. ಪ್ರಸಾದಕ್ಕೆ ಹೋಗೋಣ ಅಂತ ಹೇಳಿ ಪ್ರಸಾದದ ಕ್ಯೂ ಅಲ್ಲಿ ಹೋಗಿ ನಿಂತ್ಕೊಂಡೆ ನಾನು. ಪ್ರಸಾದ ಕೊಡುವಾಗ ಅವರು ಜೊನ್ನೆ ಕೊಡುವಾಗ ಮತ್ತು ಪ್ರಸಾದ ಹಾಕುವಾಗ ಹರೇ ಕೃಷ್ಣ ಅಂತ ಹೇಳಿ ಕೊಡ್ತಾರೆ. ಪ್ರಸಾದ ಹಾಕಿಸ್ಕೊಂಡು ಹೋಗ್ಬಿಟ್ಟು ನಾನು ತಿಂತಾ ಕೂತಿದ್ದೆ. ಇಲ್ಲಿ ಚಾಪೆ ಎಲ್ಲ ಇರುತ್ತೆ, ಕೂತ್ಕೊಂಡು ತಿನ್ಬೋದು. ಆಮೇಲೆ ನಾನು ಹ್ಯಾಂಡ್ ವಾಶ್ ಮಾಡಿಕೊಂಡು ಹೊರಗೆ ಹೋಗೋಣ ಅಂತ ಹೇಳಿ ಹೊರಟೆ. ಊಟ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರು, ಹಾಗಾಗಿ ಊಟದ ಹಾಲಿಗೆ ಹೊರಟೆ. ನಾವು ಹೋಗೋ ಮುಂಚೆ ಪ್ಲೇಟಲ್ಲಿ ಕಡಲೆಕಾಳು ಪಲ್ಯ ಮತ್ತು ಪೊಂಗಲ್ ಹಾಕಿಟ್ಟಿದ್ರು. ನಾವು ಹೋಗಿ ಕೂತ ಮೇಲೆ ಅನ್ನ ಸಾಂಬಾರನ್ನ ಬಡಿಸಿದ್ರು. ಪ್ರಸಾದ ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಇನ್ನೊಂದು ಸಲ ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಕೂಡ ಬಡಿಸ್ತಾರೆ ಸೆಕೆಂಡ್ ರೌಂಡು. ಬೇಕಾದವರು ಹಾಕಿಸ್ಕೊಂಡು ತಿನ್ಬೋದು. ಇದೆಲ್ಲ ಊಟದ್ದು ಎಲ್ಲ ಆದಮೇಲೆ ನಾನು ಸ್ಲಿಪ್ಪರ್ಸ್ ಹಾಕೋಬೇಕಾಗಿತ್ತು ಅಂತೇಳಿ ಸ್ಲಿಪ್ಪರ್ ಸ್ಟ್ಯಾಂಡ್ ಹತ್ರ ಹೋಗ್ತೀನಿ. ಸ್ಲಿಪ್ಪರ್ ಸ್ಟ್ಯಾಂಡ್ ಹತ್ರ ಹೋಗ್ಬಿಟ್ಟು ಸ್ಲಿಪ್ಪರ್ಸ್ ಹಾಕ್ಕೊಳ್ತೀನಿ.
ಹಾಯ್ ಗೈಸ್, ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಎಲ್ಲ ಮುಗೀತು. ನಾನಿವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್, ಟೇಕ್ ಕೇರ್.